ಇನ್ನು ಕಾಂಗ್ರೆಸ್ನ ಕುರ್ಚಿ ಫೈಟ್ ಅಂತೂ ಬಿಜೆಪಿ ಹಾಗೂ ಅದರ ಶಾಸಕರಿಗೆ ನಾಯಕರಿಗೆ ಮೃಷ್ಟಾನ್ನ ಭೋಜನ. ಹೋದಲ್ಲಿ ಬಂದಲ್ಲಿ ಸಿಕ್ಕ ಕಡೆಗಳಲ್ಲಿ ಕ್ರಾಂತಿ ಖಚಿತ, ಕ್ರಾಂತಿ ಖಚಿತ ಇದೇ ಅವರ ಮಂತ್ರ ಆಗುತ್ತದೆ. ಈಗ ಅದಕ್ಕೆ ಮತ್ತೊಮ್ಮೆ ಧ್ವನಿಗೂಡಿಸಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ. ಕ್ರಾಂತಿ ಆಗೋದು ಖಚಿತ, ಜನವರಿ ಒಳಗಾಗಿ ಸರ್ಕಾರದಲ್ಲಿ ನಿಶ್ಚಿತವಾಗೂ ಕ್ರಾಂತಿ ಆಗುತ್ತೆ. ಈ ರೀತಿಯಾಗಿ ಸಿಎಂ ಕದನದ ಬಗ್ಗೆ ಅವರು ಭವಿಷ್ಯ ನುಡಿದಿದ್ದಾರೆ. ಅಧಿವೇಶನ ಮುಗೀತು, ಅಧಿವೇಶನ ನಡೀತಾ ಇತ್ತು, ಹೀಗಾಗಿ ಶಾಂತವಾಗಿತ್ತು ಎಲ್ಲ ಪರಿಸರ ವಾತಾವರಣ ಎಲ್ಲವೂ. ಈಗ ಮತ್ತೆ ಬಣ ಬಡಿದಾಟ ಶುರುವಾಗಿದೆ. ಅಧಿವೇಶನ ಮುಗಿತಾ ಇದ್ದಂತೆ ಮತ್ತೆ ಈ ಡ್ರಾಮಾ ಶುರುವಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಈ ಗೃಹಲಕ್ಷ್ಮಿದ ಒಂದು ಎಕ್ಸಾಂಪಲ್ ತಗೊಂಡ್ಬಿಡ್ರಿ. ಈ ಬಣ ಬಡದಾಟ ಹೆಂಗೈತಿ ಅಂತ ಅನ್ನಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗೃಹಲಕ್ಷ್ಮಿನ. ಯಾವಾಗ ಸನ್ಮಾನ್ಯ ಸಚಿವರಿಗೆ ನಾನು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೇಳಿದಾಗ ಅವ್ರೇನು ಹೇಳಿದ್ರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನ ಮುಖ್ಯಮಂತ್ರಿಗಳ ಕಡೆ ಐತಿ, ಮುಖ್ಯಮಂತ್ರಿಗಳ ರಿಲೀಸ್ ಮಾಡಿದ ತಕ್ಷಣನೇ ಒಂದು ಕ್ಷಣನೂ ತಡಿಲಾರ್ದ ನಾ ದುಡ್ಡು ಹಾಕ್ತೀನಿ ಅಂತೇಳಿ. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೇನು ಸಿದ್ದರಾಮಯ್ಯನವ್ರು ದುಡ್ಡು ಕೊಡ್ತಾ ಇಲ್ವಾ? ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ ಹೊಂಟಾರಂತಂದೇಳಿ ದುಡ್ಡು ಕೊಡ್ತಾ ಇಲ್ವಾ? ಇದನ್ನ ಯಾರು ಕೊಡ್ಬೇಕು ಉತ್ತರ? ಇದು ಸರ್ಕಾರನ ಉತ್ತರ ಕೊಡ್ಬೇಕು. ನಾನು ಹೇಳೋದು ಇಷ್ಟ, ನಿಮ್ಮ ಬಣ ಬಡಿದಾಟ ಏನಾರು ಇರಲಿ, ಆದ್ರೆ ತಾಯಂದರಿಗೆ ಮೋಸ ಅನ್ಯಾಯ ವಂಚನೆ ಮಾಡಬೇಡ್ರಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತೇನೆ. ಡೆಫಿನೆಟ್ಲಿ ನೋಡ್ರಿ, ಸದನ ನಡೆದಿತ್ತು 10 ದಿವಸ ಸದನ ನಡೆದೈತೆ ನಮ್ದು. ಆ ಸದನದ ಒಳಗಡೆ ನಡೆದಿರ್ತಕ್ಕಂಥ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಸದನ ಇರ್ತಿತ್ತು. ಸಾಯಂಕಾಲ ನಂತರ ಮತ್ತೆ ತಮ್ಮ ಬಣಗಳನ್ನ ತಾವು ತಗೊಂಡು ತಾವು ಕುಂದ್ರದು, ಡಿನ್ನರು, ಬ್ರೇಕ್ಫಾಸ್ಟ್, ಲಂಚ್ ಅನ್ನೋ ಮೀಟಿಂಗ್ ಕಂಟಿನ್ಯೂ ನಡೆದವು, ಯಾವ ಏನ್ ನಿಂತಿಲ್ಲ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳ ಭೇಟಿಯನ್ನು ನಿರಂತರ ಇಟ್ಕೊಂಡಾರ, ಈ ಕಡೆ ಸಿದ್ದರಾಮಯ್ಯನವ್ರು ನಾನೇ ಅಂತ ಅನ್ನುವಂಥದ್ದು ಹೇಳ್ತಾರ. ಆದ್ರೆ ಧೈರ್ಯದಿಂದ ಹೇಳುವಲ್ರಿ, ಸ್ವಲ್ಪ ಅರ್ಧಂಬರ್ಧ ಧೈರ್ಯದಿಂದ ತೋರಿಸುವಂತ ಪ್ರಯತ್ನ ಮಾಡತ್ತಾರ. 101% ನೋ ಡೌಟ್ ಜನವರಿ ಒಳಗೆ ಕ್ರಾಂತಿ ಆಗ್ತದೆ. 100% ಜನವರಿ ಒಳಗೆ ಕ್ರಾಂತಿ ಆಗುತ್ತೆ ಪ್ರಾಬಬಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.